ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಮಾವನ ಹತ್ಯೆ ಮಾಡಿದ್ಯಾಕೆ ಅಳಿಯ? ಹುಬ್ಬಳ್ಳಿಯಲ್ಲಿ ಆಸ್ತಿ ವಿಚಾರಕ್ಕೆ ಮಾವನ ಭೀಕರ ಹತ್ಯೆ ನಡೆದಿದೆ. ಚಾಕುವಿನಿಂದ ಬರೋಬ್ಬರಿ 20 ಬಾರಿ ಇರಿದು ಕೊಲ್ಲಲಾಗಿದೆ. ಜನವರಿ 19ರ ರಾತ್ರಿ ಒಂದು ಭಯಾನಕ ಘಟನೆ ನಡೆದಿದ್ದು, ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ದಾರುಣ ಘಟನೆ ಇದು. ಆಸ್ತಿ ವಿಚಾರಕ್ಕಾಗಿ ಮಾವನನ್ನೇ ಅಳಿಯ ಚುಚ್ಚಿ ಕೊಂದಿದ್ದಾನೆ. ಹುಬ್ಬಳ್ಳಿಯಲ್ಲಿ ಆಸ್ತಿ ವಿಚಾರಕ್ಕೆ ಮಾವನ ಭೀಕರ ಹತ್ಯೆಯಾಗಿದೆ. ಚಾಕುವಿನಿಂದ ಬರೋಬ್ಬರಿ 20 ಬಾರಿ ಇರಿದು ಕೊಲೆ ಮಾಡಲಾಗಿದೆ. ಜನವರಿ 30ರ ರಾತ್ರಿ ಒಂದು ಭಯಾನಕ ಘಟನೆ ನಡೆದಿದ್ದು, ಘಟನೆಯ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯಗಳಲ್ಲಿ ನಾವು ಗಮನಿಸಬಹುದು, ಏಕಾಏಕಿ ಮಾವನ ವಿರುದ್ಧ ದಾಳಿ ಮಾಡಿದಂತಹ ಅಳಿಯ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಆ ಘಟನಾ ಸ್ಥಳದಲ್ಲಿ ಸಾಕಷ್ಟು ಜನ ಕೂಡ ಇರ್ತಾರೆ. ಆದ್ರೆ ಒಂದ್ ರೀತಿ ಆ ಜನ ಕೂಡ ಶಾಕ್ಗೆ ಒಳಗಾಗಿ ಯಾರು ಕೂಡ ಆತನನ್ನ ಬಿಡಿಸುವಂತಹ ಗೋಜಿಗೂ ಕೂಡ ಹೋಗೋದಿಲ್ಲ. ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ 20 ಬಾರಿ ಚಾಕುವಿನಿಂದ ಇರಿದು ಮಾವನನ್ನ ಹತ್ಯೆ ಮಾಡಿದ್ದಾನೆ ಅಳಿಯ. ಅದೆಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಮಸುಂಡಿ. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್, ದೃಶ್ಯಗಳನ್ನ ನೋಡ್ತಿದ್ರೇನೆ ಒಂದ್ ರೀತಿ ಭಯ ಆಗತ್ತೆ. ಯಾವ ವಿಚಾರ ಅಂದ್ರೆ ಆಸ್ತಿ ಗಲಾಟೆ ಯಾವ ಹಂತಕ್ಕೆ ಹೋಗಿತ್ತು? ಯಾವ ರೀತಿ ಗಲಾಟೆ ಆಗ್ತಾ ಇತ್ತು ಅವ್ರ ಕುಟುಂಬದಲ್ಲಿ? ಘಟನೆ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಸೌಮ್ಯ, ಮುಖ್ಯವಾಗಿ ಘಟನೆಗೆ ಏನಂದ್ರೆ ಆಸ್ತಿ ಕಲಹನೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗ ಈ ಹಿಂದೆನೂ ಸಹ ಹಲವಾರು ಬಾರಿ ಮಾತಿನ ಚಕಮಕಿ ಇತ್ಯಾದಿಗಳು ನಡೆದಿದ್ವು. ಆದ್ರೆ ಈಗ ಏನಂದ್ರೆ ಏಕಾಏಕಿ ಮೊನ್ನೆ ರಾತ್ರಿ ಏನಂದ್ರೆ ಏಕಾಏಕಿ ಚಾಕುವಿನಿಂದ ದಾಳಿ ಮಾಡಿ 20ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆಗೈದು ಆರೋಪಿ ಪರಾರಿಯಾಗಿದ್ದಾನೆ. ಶಿವಪ್ಪ ಅನ್ನೋರ ಅಂದ್ರೆ ಸ್ಥಳದಲ್ಲಿನೇ ಶಿವಪ್ಪ ಸಾವನ್ನಪ್ಪಿದ ತಕ್ಷಣ ಅಲ್ಲಿ ಸ್ಥಳೀಯ ಒಂಥರ ಮೂಕ ಪ್ರೇಕ್ಷಕರನ್ನೋ ರೀತಿಯಲ್ಲಿ ಆ ದೃಶ್ಯಗಳು ನೋಡಿದಾಗ ಮೂಕ ಪ್ರೇಕ್ಷಕರನ್ನೋ ರೀತಿಯಲ್ಲೇ ನಿಂತಿದ್ರು. ಯಾಕಂದ್ರೆ ಆ ರೀತಿಯ ಫೋರ್ತ್ ಒಂದು ಏನು ಅಳಿಯಂದು ಫೋರ್ತ್ ಆ ರೀತಿ ಇತ್ತು. ಈ ಹಿಂದೆನೂ ಸಹ ಅಂದ್ರೆ ಹಲವಾರು ಬಾರಿನೂ ಈ ರೀತಿ ಒಂದು ಆಸ್ತಿ ಕಲಹಕ್ಕೆ ಸಂಬಂಧಪಟ್ಟಂಗೆ ಜಗಳ ಆಗ್ತಾ ಇತ್ತು. ಆದ್ರೆ ಅದು ಸಣ್ಣ ಪುಟ್ಟ ಅಲ್ಲಿಗೆ ಮಾತಿನ ಚಕಮಕಿನೆಲ್ಲ ಮುಗಿದೋಗಿತ್ತು. ಆದ್ರೆ ಈಗ ಏನಂದ್ರೆ ಏಕಾಏಕಿ ನಾನು ಆಸ್ತಿ ಪಡೆದುಕೊಳ್ಳೇಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏನಂದ್ರೆ ಆರೋಪಿ ಶಿವಪ್ಪನ ಮೇಲೆ ಬರ್ಬರವಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಇದೀಗ ಏನಂದ್ರೆ ಪ್ರಕರಣ ದಾಖಲಿಸಿಕೊಂಡಿರುವಂತ ಗ್ರಾಮೀಣ ಪೊಲೀಸರು ಆರೋಪಿಗೆ ಬಂಧನಕ್ಕೆ ಜಾಲ ಬೀಸಿದ್ದಾರೆ. ಒಟ್ಟಾರೆ ಈ ಒಂದು ಏನು ಘಟನೆ ಹಿನ್ನೆಲೆಯಲ್ಲಿ ಸುಳ್ಳ ಗ್ರಾಮದಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಖಂಡಿತವಾಗ್ಲೂ ಶಿವರಾಮ್, ಅಂದ್ರೆ ಅಷ್ಟು ಜನರ ಮುಂದೆ ಯಾವುದೇ ಭಯ ಇಲ್ಲದೆ ಈ ರೀತಿ ಅಟ್ಯಾಕ್ ಮಾಡುವಂಥದ್ದು, 20 ಬಾರಿ ಚುಚ್ಚಿ ಅವರನ್ನ ಕೊಲೆ ಮಾಡುವಂಥದ್ದು, ಆ ಘಟನೆಯ ದೃಶ್ಯಗಳನ್ನ ನೋಡಿದ್ರೇನೆ ಒಂದ್ ರೀತಿ ಶಾಕ್ ಆಗುತ್ತೆ. ಅಲ್ಲಿ ಸಾಕಷ್ಟು ಜನ ಕೂಡ ಓಡಾಡ್ತಿರ್ತಾರೆ. ಆತನಿಗೆ ಚುಚ್ಚಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಸುಮಾರು ಒಂದು 10-12 ಜನ ಕೂಡ ಇರ್ತಾರೆ. ಆದ್ರೂ ಕೂಡ ಆತನನ್ನ ತಡೆಯೋದಕ್ಕೆ ಅವ್ರು ಯಾರು ಮುಂದಾಗ್ಲೇ ಇಲ್ಲ. ಸೌಮ್ಯ, ಮುಖ್ಯವಾಗಿ ಏನಂದ್ರೆ ಅದು ತಡೆಯುವಂತ ಪ್ರಯತ್ನ ಯಾಕೆ ಮಾಡಿಲ್ಲ ಅಂದ್ರೆ ಇವನ್ ಕಡೆ ಏನು ಮಾರಕಾಸ್ತ್ರ ಇತ್ತಲ್ಲ, ಹಾಗಾಗಿ ನಮಗೂ ಎಲ್ಲಾದ್ರೂ ತಿವಿದ್ ಬಿಡ್ತಾರೆ ಅನ್ನೋ ಒಂದು ಭಯ ಜನರನ್ನು ಕಾಡಿತ್ತು. ಅಲ್ದೇನೆ ಏನಂದ್ರೆ ಮೊದಲಿಂದಲೂ ಸಹ ಅವ್ರಿಬ್ಬರ ನಡುವೆ ಜಗಳ ಇತ್ತು. ಹಾಗಾಗಿ ಅವರು ಅಂದ್ರೆ ಒಂದೇ ಕುಟುಂಬದ ಈಗ ಮಾವ ಮತ್ತು ಅಳಿಯ, ಹಾಗಾಗಿ ಅವ್ರವ್ರ ನಡುವೆ ಜಗಳ ಆಸ್ತಿ ವಿಚಾರಕ್ಕೆ ಗಲಾಟೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಈ ಒಂದು ವಿಚಾರ ಈ ಹಿಂದೆ ಕೋರ್ಟ್ ಅಥವಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು, ಕೋರ್ಟ್ ಅಲ್ಲಿ ಏನಾದ್ರೂ ಕೇಸ್ ಹಾಕಿದ್ದು, ಆ ರೀತಿ ಏನಾದ್ರೂ ಆಗಿತ್ತಾ? ಇಲ್ಲ, ಪೊಲೀಸರ ಗಮನಕ್ಕೆ ಕೆಲವೊಂದ್ಸರಿ ದೂರ್ ಕೊಟ್ಟಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಆದ್ರೆ ಅವರು ಸಹ ಏನಂದ್ರೆ ಸೌಹಾರ್ದವಾಗಿ ಮುಗಿಸ್ಕೊಳ್ರಿ ಅನ್ನೋ ಒಂದು ಮಾತನ್ನ ಹೇಳಿದ್ರ ಅನ್ನೋ ಒಂದು ಮಾತಿದೆ. ಆದ್ರೆ ಕೋರ್ಟ್ಗೆ ಹೋಗಿದ್ದಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಈಗ ಒಟ್ಟಾರೆ ಅಂದ್ರೆ ಮೌಖಿಕವಾಗಿನೇ ಅವ್ರವ್ರ ನಡುವೆ ಜಗಳ ನಡೆದಿತ್ತು. ನೀನ್ ಆಸ್ತಿ ಬಿಟ್ಕೊಡ್ಬೇಕನ್ನೋ ಒಂದು ಈ ತರ ಜಗಳ ನಡೆದಿತ್ತು. ಹಾಗಾಗಿ ಎಲ್ಲ ಒಂದ್ ಕಡೆ ಬಿಟ್ಕೊಡಲ್ಲ, ನನ್ನ ಆಸ್ತಿ ಹೋಗುತ್ತನ್ನೋ ಒಂದು ಕಾರಣಕ್ಕಾಗಿನೇ ಅಳಿಯ ಏನಂದ್ರೆ ಈ ರೀತಿ ಚಾಕುರಿಂದ ಇರೋದು ಬರ್ಬರವಾಗಿ ಹತ್ಯೆಗೈದಿದೆ. ಓಕೆ, ಥ್ಯಾಂಕ್ ಯು ಶಿವರಾಮ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬೆಳಗಾವಿಯಲ್ಲಿ ಕುರುಕ್ಷೇತ್ರದ ಅಸಲಿ ಆಟ ಜೋರಾಗಿದೆ. ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಫೈಟ್ ತಾರಕಕ್ಕೇರಿದೆ. ಕೆಟ್ಟ ಹುಳ ಎಂಬ ರಮೇಶ್ ಮಾತಿಗೆ ಲಕ್ಷ್ಮಿ ಎದುರೇಟು ಕೊಟ್ಟಿದ್ದಾರೆ. ಇದು ಅವರ ಸಂಸ್ಕೃತಿ, ಮುಂಚಿನಿಂದಲೇ ಅವಹೇಳನ ಮಾಡೋದು ಅವರ ಸಂಸ್ಕೃತಿ ಅಂತ ರಮೇಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮಿ ಹೆಬ್ಬಾಳ್ಕರ್ ಗುಡುಗಿದ್ದಾರೆ. ಹೆಣ್ಣು ಮಕ್ಕಳ ಅವಹೇಳನ ಮಾಡೋದೇ ಅವರ ಕೆಲಸ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಕುರುಕ್ಷೇತ್ರದ ಅಸಲಿ ಆಟ ಜೋರಾಗಿದೆ. ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಫೈಟ್ ಜೋರಾಗಿದ್ದು, ರಮೇಶ್ ಜಾರಕಿಹೊಳಿ ಅವರು ಕೆಟ್ಟ ಹುಳ ಅಂತ ಹೇಳಿದ್ರು. ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರನ್ನ ಉಲ್ಲೇಖ ಮಾಡದಲೇ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಅವರ ಸಂಸ್ಕೃತಿ, ಮುಂಚಿನಿಂದಲೇ ಅವಹೇಳನ ಮಾಡ್ಕೊಂಡು ಬರ್ತಿದ್ದಾರೆ, ಹೆಣ್ಣು ಮಕ್ಕಳ ಬಗ್ಗೆ ಅವರಿಗೆ ಗೌರವ ಇಲ್ಲ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕಿ
ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಸಾಲ ಮಾಡಿ ಮತ್ತದು ಫ್ಯಾಕ್ಟ್ರಿ ಹಾಳು ಮಾಡಿದಾರೆ. ಅವ್ರೇನು ಅವ್ರ ಗೌರ್ಸಿದ್ ಹೋಗ್ತಲ್ಲ. ನಮ್ಮ ಮಂತ್ರಿ ಕಂಟಿನ್ಯೂಸ್ ಆಗ ನಿಜ ಮುಖ ಗೊತ್ತಾಗಿಲ್ಲ ಈ ಶಾಸಕರದ. ನಮ್ಮ ಮಂತ್ರಿ ಹೋದಂತ ಅವ್ರು ನಿಜ ಮುಖ ಗೊತ್ತಾಗ. ಯಾಕಪ್ಪ ಅಂದ್ರೆ ಇದಕ್ಕಾಗಿ ನಿಮ್ಮ ಮಗಳ ಮೊಮ್ಮಗಳ ನಿಮ್ಮ ಮಣಿ ಮಗಳ ಇಲ್ಲೇ ಅಡ್ಡಾಡ್ತಾಳೆ. ಯಾವಾಗ ನಾವು ಮಾಜಿ ಆಯ್ತಿಲ್ಲ ಅವಾಗ ಸೊಟ್ಟು ಗೊತ್ತಾಗ. ನಾವು ಬಹುಶಃ ನಾ ಏನು ಮಾಡೋದಿಲ್ಲ, ಮನಿ ಹಿಡ್ತದೆ. ಯಾಕೆ ನಾವು ಈ ಯಶ ಕಾರಣಪ್ಪ ಅಂದ್ರೆ ಜನರ ಬೆಂಬಲ ನಮ್ಮ ಕಡೆ ಇದೆ, ಜನರ ಆಶೀರ್ವಾದ ನಮ್ಮ ಮೇಲೆ ಇದೆ. ಯಾಕಂದ್ರೆ ನಾವು ಕಳೆದ 30 ವರ್ಷದಿಂದ ಜಾರಕಿಹೊಳಿ ಕುಟುಂಬ ಷಡ್ಯಂತ್ರ ತೆಗೆದವಲ್ಲ, ನಾವು ಎಂದೋ ಮುಗಿಬೇಕು. ನಮ್ಮ 6,000 ರೂಪಾಯಿ ಕೊಟ್ಟು ಮತದಾರನ್ನ ನಾನು ಇದನ್ನು ಮಾಡ್ತೀನಿ ಅಂತಂದರೆ ಇದು ಒಂದು ಮೂರ್ಖತನದ ಪರಮಾವಧಿ ಅಂತ ಹೇಳಕ್ಕೆ ಬಯಸ್ತೇನೆ. ಅದರಲ್ಲೂ ನನ್ನ ಕ್ಷೇತ್ರದ ಮತದಾರರು ಭಾಳಷ್ಟು ಸ್ವಾಭಿಮಾನಿಗಳು. ಅವ್ರಿಗೆ ಗೊತ್ತಿದೆ ಏನು ಎಂತ ಯಾರು ಅಂಥೇಳಿ. ಸೊ ಇದನ್ನು ನಾನು ಜನರಿಗೆ ತೀರ್ಮಾನ ಮಾಡಲಿಕ್ಕೆ ಬಿಡ್ತೀನಿ. ಬಿಜೆಪಿ ಅಂತಂದರೆ ಮಹಿಳೆಯರ ಗೌರವ ಸಂಸ್ಕೃತಿಯನ್ನು ತೋರಿಸುತ್ತೆ. ನಾನು ಇಡೀ BJP ಪಕ್ಷವನ್ನು ಬೈಲಿಕ್ಕೆ ಹೋಗೋದು. ಅವರು ಮಾತಾಡಿದ್ರೆ BJP ಪಕ್ಷ ಏನು? ಅವರು ಮುಂಚೆಯಿಂದಲೂ ಈ ರೀತಿ ಭಾಳಷ್ಟು ಹಗುರವಾಗಿ ಒಂದು ಹೆಣ್ಮಗಳಿಗೆ ಮಾತಾಡ್ತಾರೆ. ಇದು ಅವ್ರ ನಾನು ಯಾರಿಗೂ ಗಿಫ್ಟ್ ಅಂತ ಏನೂ ಕೊಡ್ತಾ ಇಲ್ಲ. ಮಹಿಳೆಯಾಗಿ ಮಹಿಳೆಯರ ಜೊತೆ ಪ್ರೀತಿ ವಿಶ್ವಾಸ ಹೊಂದಿದ್ದೇನೆ. ಗಿಫ್ಟ್ ಅಷ್ಟೇ ಯಾಕೆ ನೋಡ್ತೀರಾ? ನನ್ನ ಒಳ್ಳೆ ಕೆಲಸ ಯಾಕೆ ನೋಡಲ್ಲ? ಕೋವಿಡ್ ಸಂದರ್ಭದಲ್ಲಿ ಇವರು ಎಲ್ಲಿದ್ರು, ಏನ್ ಮಾಡಿದ್ರು, ಯಾರ ಸಹಾಯಕ್ಕೆ ಬಂದ್ರು, ಎಷ್ಟು ಆಸ್ಪತ್ರೆಗೆ ಬಂದ್ರು, ಒಳ್ಳೆಯ ಕೆಲಸ ಯಾಕೆ ನೆನಪಿಸ್ಕೊಳ್ತಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ. ನಾನು ಮಹಿಳೆಯರ ಜೊತೆ ನಿಂತಿದ್ದೇನೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇನೆ. ಕೋವಿಡ್ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಇದ್ದೆ. ಗಿಫ್ಟ್ ಅಂತ ಯಾಕೆ ನೋಡ್ತೀರಾ? ನಾನು ಒಳ್ಳೆ ಕೆಲಸ ಯಾಕೆ ನಿಮ್ ಗಮನಕ್ಕೆ ಬರಲ್ಲ? ಕೋವಿಡ್ ಸಂದರ್ಭದಲ್ಲಿ ಇವ್ರು ಎಲ್ಲಿ ಹೋಗಿದ್ರು, ಏನ್ ಮಾಡ್ತಾ ಇದ್ರು, ಯಾರು ಸಹಾಯಕ್ಕೆ ಬಂದಿದ್ರು, ಎಷ್ಟು ಆಸ್ಪತ್ರೆಗೆ ಭೇಟಿ ನೀಡಿದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಕೊಡ್ತೀನಿ. ನಾನೇನು ಯಾರಿಗೂ ಗಿಫ್ಟ್ ಅಂತಾಗಲಿ ಇದಂತಲ್ಲ ಆಗಲಿ. ನಾವು ಮುಂಚೆಯಿಂದನೂ ಒಂದು ರಂಗೋಲಿ ಕಾರ್ಯಕ್ರಮ, ಒಂದು ಹಳದಿ ಕುಂಕುಮ ಕಾರ್ಯಕ್ರಮ ಅಂತ ನಾವು ಮುಂಚೆಯಿಂದ ಒಬ್ಬ ಮಹಿಳೆಯಾಗಿ ಮಹಿಳೆಯರ ಜೊತೆ ಒಂದು ಪ್ರೀತಿ ವಿಶ್ವಾಸದ ಒಂದು ಬಾಂಧವ್ಯ ಇದೆ ಅಂತ ನಾನು ಮಾಡಿದ್ದೀನಿ. ಮತ್ತು ಗಿಫ್ಟ್ ಅಂತಂದರೆ ನಾನು ಪುರುಷರಿಗೂ ಕೊಡಬೇಕಾಗಿತ್ತಲ್ಲ. ಮತದಾರ ಬರೀ ಮಹಿಳೆಯರಷ್ಟೇ ಇಲ್ಲ, ಪುರುಷರು ಇದ್ದಾರೆ. ಅದನ್ನು ಇನ್ನೊಂದು ಸಂದರ್ಭದಲ್ಲಿ ಉತ್ತರ ಕೊಡ್ತೀನಿ. ನಾನೇನು ಯಾರಿಗೂ ಗಿಫ್ಟ್ ಅಂತಾಗಲಿ ಇದಂತಲ್ಲ ಆಗಲಿ. ನಾವು ಮುಂಚೆಯಿಂದನೂ ಒಂದು ರಂಗೋಲಿ ಕಾರ್ಯಕ್ರಮ, ಒಂದು ಹಳದಿ ಕುಂಕುಮ ಕಾರ್ಯಕ್ರಮ ಅಂತ ನಾವು ಮುಂಚೆಯಿಂದ ಒಬ್ಬ ಮಹಿಳೆಯಾಗಿ ಮಹಿಳೆಯರ ಜೊತೆ ಒಂದು ಪ್ರೀತಿ ವಿಶ್ವಾಸದ ಒಂದು ಬಾಂಧವ್ಯ ಇದೆ ಅಂತ ನಾನು ಮಾಡಿದ್ದೀನಿ. ಮತ್ತು ಗಿಫ್ಟ್ ಅಂತಂದರೆ ನಾನು ಪುರುಷರು. ಬೆಳಗಾವಿ ಗೋಕಾಕ್ನಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ದುಡ್ಡು ಹಂಚಿಲ್ಲ ಎಂದ ರಮೇಶ್ ಜಾರಕಿಹೊಳಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ಹಣ ಹಂಚ್ತಾ ಇದ್ದ ಫೋಟೋ ಹಾಗೆ FIR ಪ್ರತಿಯನ್ನ ರಿಲೀಸ್ ಮಾಡಿ ರಮೇಶ್ ಜಾರಕಿಹೊಳಿಗೆ ಅಶೋಕ್ ಪೂಜಾರಿ ಅವರು ತಿರುಗೇಟನ್ನ ಕೊಟ್ಟಿರುವಂಥದ್ದು. ರಮೇಶ್ ಜಾರಕಿಹೊಳಿ ಅವರು ನಾನು ಯಾರಿಗೂ ಕೂಡ ದುಡ್ಡು ಹಂಚಿಲ್ಲ ಅಂತ ನೆನೆ ಸಮಾವೇಶ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಈಗ ಅದು ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಶೋಕ್ ಪೂಜಾರಿ ಅವರು 2018ರ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಜಾರಕಿಹೊಳಿ ದುಡ್ಡು ಹಂಚ್ತಾ ಇರುವ ಫೋಟೋವನ್ನ ಅಶೋಕ್ ಪೂಜಾರಿ ರಿಲೀಸ್ ಮಾಡಿದ್ದಾರೆ. ಗೋಕಾಕ್ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಅಶೋಕ್ ಪೂಜಾರಿ ಅವರು ಈ ಒಂದು ಫೋಟೋ ಹಾಗೆ ಆ ಸಂದರ್ಭದಲ್ಲಿ ಅವರ ವಿರುದ್ಧ FIR ಕೂಡ ಆಗಿತ್ತು. ಆ FIR ಕಾಪಿಯನ್ನ ಕೂಡ ರಿಲೀಸ್ ಮಾಡಿದ್ದಾರೆ. 2018ರಲ್ಲಿ ರಮೇಶ್ ವಿರುದ್ಧ ಅಶೋಕ್ ಪೂಜಾರಿ ಸ್ಪರ್ಧಿಸಿದ್ರು. ಈ ವೇಳೆ ದುರ್ಗಾ ಮಂದಿರದಲ್ಲಿ ರಮೇಶ್ ಹಣ ಹಂಚಿದ ಆರೋಪ ಇತ್ತು. ಈ ಬಗ್ಗೆ ಗೋಕಾಕ್ ಗ್ರಾಮೀಣ ಠಾಣೆಯಲ್ಲಿ ಕೇಸ್ ಕೂಡ ಆಗಿತ್ತು. ಸುದ್ದಿಗೋಷ್ಠಿ ನಡೆಸಿ ಫೋಟೋ ಹಾಗೆ FIR ಪ್ರತಿಯನ್ನ ಅಶೋಕ್ ಪೂಜಾರಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ವಿರುದ್ಧ ಗೋಕಾಕ್ನಲ್ಲಿ ನಿರಂತರವಾಗಿ 4 ಬಾರಿ ಅಶೋಕ್ ಪೂಜಾರಿ ಅವರು ಸ್ಪರ್ಧೆ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಯಾವುದೂ ಎಲೆಕ್ಷನ್ದಾಗ ದುಡ್ಡು ಹಂಚಿಲ್ಲ, ದುಡ್ಡು ಹಂಚಿ ಆರಿಸಿ ಬಂದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಪ್ರತಿಯಾಗಿ ಅವ್ರು ಪ್ರತಿ ಚುನಾವಣೆಯೊಳಗೆ ದುಡ್ಡು ಹಂಚಿ ಆರಿಸಿ ಬಂದಾರ ಅಂತೇಳಿ ನಾನು ಭಾಳ ಅಧಿಕೃತವಾಗಿ ಹೇಳಿ. ಸಹಜವಾಗಿ ರಮೇಶ್ ಜಾರಕಿಹೊಳಿ ಹೇಳ್ಬೋದು, ಅದು ಏನೂ ಇಲ್ಲ, ಸಾಕ್ಷಾತ್ ಇಲ್ಲ, ಏನಿಲ್ಲ. ಅವ್ರು ಸುಮ್ಮನೆ ನಮ್ಮ ಮೇಲೆ ಒಂದು ಅಪವಾದನೆ ಮಾಡಿಸೋ ನಂಗೆ ಹೇಳಾಕ್ತಾರೆ ಅಂತ ಹೇಳಬಾರ್ದು ಅಂತೇಳಿ ಒಂದು ಅಧಿಕೃತ ದಾಖಲಾತಿಯನ್ನು ನಿಮ್ಮನ್ನು ತೋರ್ಸಾಕ್ತೀನಿ. ನಾನು 2018ರೊಳಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗೋಕಾಕ್ ಕ್ಷೇತ್ರದ ಸ್ಪರ್ಧೆ ಮಾಡೀನಿ. ಆ ಸಂದರ್ಭದೊಳಗೆ ರಮೇಶ್ ಜಾರಕಿಹೊಳಿ ಅವರು ಕೊನ್ನೂರದ ದುರ್ಗಾದೇವಿ ಗುಡಿಯೊಳಗೆ ಮಂದಿನ ಕೂಡಿಸಿ 2,000 ರೂಪಾಯಿ ನೋಟಿನ ಬಂಡಲನ್ನು ಹಿಡಿದ ಕೇಸಿಂದ ಹಂಚುವಂಥ ಫೋಟೋ ಸಹಿತ ಅಧಿಕೃತ ನಮ್ಮ ಕಡೆ ಸಿಕ್ಕಿತ್ತಾಗ. ಆ ಫೋಟೋ ತೊಗೊಂಡು ನಾವು ಕೇಸ್ ಕೊಟ್ಟಕ್ಕೆ ಹೋದ್ರೆ ತಹಸೀಲ್ದಾರ್ಗೆ ಪೊಲೀಸರಿಗೆ ಕೇಸ್ ಕೊಟ್ಟರೆ ಕೇಸು ರಿಜಿಸ್ಟರ್ ಮಾಡಲಿಲ್ಲ. ಕಡೆಗೆ ನಾವು ಅವತ್ತು ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ
5ರಿಂದ 9 ಗಂಟೆ ಮಟ್ಟ 3,000 ಜನ ಧರಣಿ ಸತ್ಯಾಗ್ರಹ ಕೂತಾಗ ಅವ್ರ ಮೇಲೆ FIR ಸುದ ಆಗೈತೆ ಅವ್ರು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗದಿ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಚಂದ್ರಕಾಂತ್, ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಬೆಳಗಾವಿ ರಾಜಕೀಯ ಕೂಡ ರಂಗೇರ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು, ದಾಖಲಾತಿ ಬಿಡುಗಡೆ ಕೂಡ ಜೋರಾಗಿರುವಂತದ್ದು. ರಮೇಶ್ ಜಾರಕಿಹೊಳಿ ಅವರ ಆರೋಪಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಿರುಗೇಟ್ ಯಾವ ರೀತಿಯಾಗಿತ್ತು? ಸೌಮ್ಯ ಮಳಲಿ ನಿನ್ನೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದ ಸುಳೆಬಾವಿಯಲ್ಲಿ ಒಂದು ಸಭೆಯನ್ನ ಬಹಿರಂಗ ಸಮಾವೇಶವನ್ನ ರಮೇಶ್ ಜಾರಕಿಹೊಳಿ ಮಾಡಿದ್ರು. ಈ ಸಂದರ್ಭದಲ್ಲಿ ನಾನು ಈ 6 ಚುನಾವಣೆಗಳನ್ನ ನೋಡಿದ್ದೇನೆ. 6 ಚುನಾವಣೆಗಳಲ್ಲಿ ಯಾವುದೇ ರೀತಿ ನನ್ನ ಹಣ ಹಂಚಿಕೆ ಮಾಡದೆ ಹಾಗೆ ಗೆದ್ದಿದ್ದೇನೆ, ಜನರೇ ನನಗೆ ಹಣ ಕೊಡ್ತಾರೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮಿಕ್ಸರ್ ಹಂಚಿಕೆ ಬಗ್ಗೆಯೂ ಕೂಡ ಒಂದು ವಾಗ್ದಾಳಿಯನ್ನು ನಡೆಸಿದ್ರು. ಇದಕ್ಕೆ ಇವತ್ತು ಬೆಳಗಾವಿಯಲ್ಲಿ ಏನು ಕಾಂಗ್ರೆಸ್ ಈಗ ಏನು ರಮೇಶ್ ಜಾರಕಿಹೊಳಿ ವಿರುದ್ಧ ಮುಗಿಬಿದ್ದಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಕಾಂಗ್ರೆಸ್ನ ಏನು ಆಕಾಂಕ್ಷಿ ಅಶೋಕ್ ಪೂಜಾರಿ ಕೂಡ ಬೆಳಗಾವಿಯಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಗೋಕಾಕ್ನಲ್ಲಿ ಪ್ರತಿ ಚುನಾವಣೆಗೂ ಕೂಡ ಹಣ ಮತ್ತು ಟೋಲ್ ಬಲದಿಂದ ಆಗುತ್ತೆ, ಇಲ್ಲಿ ಅನೇಕ ಸಂದರ್ಭದಲ್ಲೂ ದೂರು ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರು ಹಸಿ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಏನಂದ್ರೆ 2018ರಲ್ಲಿ ಅವರೇ ಕೊಣ್ಣೂರಿನ ಒಂದು ದೇವಸ್ಥಾನದಲ್ಲಿ ಹಣ ಹಂಚಿದಂತ ಫೋಟೋ ಇಟ್ಕೊಂಡು ನಾವು ದೂರನ್ನ ಕೊಟ್ಟಿದ್ವಿ, ದೂರ FIR ಕೂಡ ಆಗಿತ್ತು ಅಂತೇಳಿ FIR ಪ್ರತಿಯನ್ನು ಕೂಡ ಇವತ್ತು ಬೆಳಗಾವಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ಸುಳೆಬಾವಿ ನಿನ್ನೆ ಗ್ರಾಮದಲ್ಲಿ ಏನು ರಮೇಶ್ ಜಾರಕಿಹೊಳಿ ಒಂದು ಸಮಾವೇಶ ಮಾಡಿದ್ರು. ಗ್ರಾಮೀಣ ವಿಧಾನಸಭಾ ಕ್ಷೇತ್ರವನ್ನ ರಮೇಶ್ ಜಾರಕಿಹೊಳಿ ಟಾರ್ಗೆಟ್ ಮಾಡಿದ್ದಾರೆ. ಈ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ರಮೇಶ್ ಜಾರಕಿಹೊಳಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಏನು 2-3 ವರ್ಷಗಳ ಹಿಂದೆ ಏನು ವ್ಯಾಪಕವಾಗಿ ಕೋವಿಡ್ ಇತ್ತು, ಕೋವಿಡ್ ಸಂದರ್ಭದಲ್ಲಿ ನೀವು ಯಾರಾದ್ರೂ ಕ್ಷೇತ್ರಕ್ಕೆ ಬಂದ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರೆ ಈಗ ಯಾಕೆ ಬರ್ತಿದ್ದೀರಿ ಅಂತೇಳಿ ನೇರವಾಗಿ ರಮೇಶ್ ಜಾರಕಿಹೊಳಿ ವಿರುದ್ಧ ಅವರು ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೆಟ್ಟ ಹುಳ ಅಂತೇಳಿ ನಿನ್ನೆ ಒಂದು ಶಬ್ದವನ್ನ ರಮೇಶ್ ಜಾರಕಿಹೊಳಿ ಬಳಸಿದ್ರು. ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇವತ್ತು ಕೌಂಟರ್ ಕೊಟ್ಟಿದ್ದಾರೆ. ನೀವು ಇದು ಬಿಜೆಪಿಯ ಸಂಸ್ಕೃತಿನ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ ಕಳೆದ ಅನೇಕ ಸಂದರ್ಭದಲ್ಲೂ ಕೂಡ ಈ ರೀತಿ ನನ್ನ ವಿರುದ್ಧ ಈ ರೀತಿ ಶಬ್ದಗಳನ್ನು ಬಳಸಿದ್ರು ಕೂಡ ಬಿಜೆಪಿ ನಾಯಕರು ಯಾವುದೇ ಕ್ರಮ ಕೊಂಡಿಲ್ಲ. ಬಿಜೆಪಿ ತಪ್ಪು ಅಂತೇಳಿ ನಾನು ಹೇಳಲ್ಲ, ಆದ್ರೆ ಇವರು ಮಾತಾಡುವಂತ ಭಾಷೆ ಅವರ ಸಂಸ್ಕೃತಿ ಅಂತೇಳಿ ವಾಗ್ದಾಳಿಯನ್ನ ಏನು ನಡೆಸಿದ್ದಾರೆ. ಸೌಮ್ಯಗಳಲ್ಲಿ ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೋಕಾಕ್ ಕ್ಷೇತ್ರದಲ್ಲಿ ಪಕ್ಷ ಬಯಸಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಅಂದಿನಿಂದಲೂ ಕೂಡ ಈ ಒಂದು ಟಾಕ್ ವಾರ್ ಆರಂಭವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ನಿನ್ನೆ ರಮೇಶ್ ಜಾರಕಿಹೊಳಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ನಡುವೆ ಮತ್ತೊಂದು ಸುತ್ತಿನ ಈಗ ಫೈಟ್ ಆರಂಭವಾಗಿದೆ. ಚುನಾವಣಾ ಸಂದರ್ಭದಲ್ಲಿ ಮತ್ತೆ ಯಾವ ತಿರುವು ಪಡೆಯಲಿದೆ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಪ್ರಮುಖವಾಗಿ ಏನು ಬಿಜೆಪಿ ಅಭ್ಯರ್ಥಿ ಇನ್ನೂ ಕೂಡ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಘೋಷಣೆ ಆಗಿಲ್ಲ. ಹೀಗಾಗಿ ನಿನ್ನೆ ರಮೇಶ್ ಜಾರಕಿಹೊಳಿ ತಮ್ಮ ಅಭಿಮಾನಿಗಳ ಬ್ಯಾನರ್ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಬಿಜೆಪಿ ಅಭ್ಯರ್ಥಿಯನ್ನು ನಾನು ಗ್ರಾಮೀಣ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ಲಿಸ್ತೀನಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸವಾಲನ್ನು ಹಾಕಿದ್ದಾರೆ. ಈ ಸವಾಲನ್ನು ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವೀಕಾರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡಲ್ಲ, ನನ್ನ ಮನೆ ಮಗಳಾಗಿ ಸ್ವೀಕಾರ ಮಾಡಿದ್ದಾರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜನ ಅಂತೇಳಿ ಅವರು ಕೂಡ ಈಗ ರಮೇಶ್ ಜಾರಕಿಹೊಳಿಗೆ ತಿರುಗೇಟನ್ನು ನೀಡಿದ್ದಾರೆ. ಸೌಮ್ಯ ಮಳಲಿ. ಥ್ಯಾಂಕ್ ಯು ಚಂದ್ರಕಾಂತ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ಕನ್ನಡದ ನಟ ನಿರ್ದೇಶಕ ನವೀನ್ ಕೃಷ್ಣ ಪತ್ನಿಯ ಸಹೋದರಿ ಕಣ್ಮರೆಯಾಗಿದ್ದಾರೆ. ಸಿಸಿಟಿವಿಯಲ್ಲಿ ಮನೆ ಬಿಟ್ಟು ಒಬ್ಬರೇ ನಡ್ಕೊಂಡು ಹೋಗಿರುವ ದೃಶ್ಯ ಸೆರೆಯಾಗಿದೆ. ತಾಳಿ ಚೈನ್, ದುಡ್ಡು, ಪರ್ಸ್ ಎಲ್ಲ ಒಡವೆಗಳನ್ನ ಬಿಟ್ಟು ಮಧ್ಯಾಹ್ನ ಹೊರಟಿದ್ದಾರೆ ನೀತಾ. ಜನವರಿ 17ರಂದು ಮನೆ ಬಿಟ್ಟಿದ್ದಾರೆ ನೀತಾ. ಪತಿ ಹಾಗೂ ಮಗಳನ್ನ ಬಿಟ್ಟು ನೀತಾ ಪವಾರ್ ಮನೆ ಬಿಟ್ಟು ಹೋಗಿದ್ದಾರೆ. ಸದ್ಯ ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೀತಾ ಪವಾರ್ ಅವರಿಗಾಗಿ ಅವರ ಕುಟುಂಬಸ್ಥರು ಹುಡುಕಾಡ್ತಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನೀತಾ ಸಹೋದರರಾಗಿರುವಂತಹ ಅನಂತರಾವ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಅನಂತರಾವ್ ಅವರೇ. ನಮಸ್ತೆ. 17ನೇ ತಾರೀಕಂದೇ ನೀತಾ ಅವರು ಬಿಟ್ಟು ಹೋಗಿರುವಂತದ್ದು ಮನೆ. ಹೋಗುವಂತ ಸಂದರ್ಭದಲ್ಲಿ ಏನಾದ್ರೂ ಲೆಟರ್ ಬರ್ದಿಟ್ಟಿದ್ದು ಅಥವಾ ನಿಮ್ಗಳಿಗೆ ಯಾರಿಗಾದ್ರೂ ಫೋನು ಮೆಸೇಜ್ ಮಾಡಿದ್ದು ಆತರ ಏನಾದ್ರೂ ಆಗಿತ್ತಾ? ಯಾಕೆ ಮನೆ ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ನಿಮ್ಮ ಅನುಮಾನ? ಏನ್ ಲೆಟರ್ ಗಿಟ್ರ್ ಬರ್ದಿಟ್ಟಿರಲಿಲ್ಲ ಮೇಡಮ್. ಬಟ್ ತಾಯಿ ಮನೆಗೆ ಹೋಗ್ಬಿಟ್ಟು ಎಲ್ಬೀರ್ ಬರ್ತೀನಿ ಅಂತ ಮಗಳಿಗೆ ಹೇಳ್ಬಿಟ್ಟು ಹೋಗಿದ್ರಂತೆ. ಓಕೆ. ಮಗಳು ಕಾಲೇಜಿಂದ ಬಂದ್ಮೇಲೆ ಎಲ್ಬೀರ್ ಬಂದಿ ಅಮ್ಮ ಇನ್ನೂ ಹೋಗಿಲ್ವಾ ಅಂದಾಗ, ಇಲ್ಲಮ್ಮ ಇನ್ಮೇಲೆ ಹೋಗ್ಬೇಕು, ನಾನು ಕೆಲಸ ಇತ್ತು ಮಾಡ್ತಾ ಇದ್ದೆ ಅನ್ಬಿಟ್ಟು ಹೇಳ್ಬಿಟ್ಟು ಮನೆ ಬಿಟ್ಟು ಹಾಗೆ ಹೊರಟೋಗಿದ್ದಾರೆ. ಓಕೆ. ಏನ್ ರೀಸನ್ ಅಂತ ಗೊತ್ತಿಲ್ಲ ಮೇಡಮ್. ಏನ್ ಜಗಳ ಗಿಗ್ಲ ಅಂತಾಗ್ಲಿ ಎಂತದ ಅಂತ ಏನು ಇರ್ಲಿಲ್ಲ. ಕುಟುಂಬದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲ ಏನು ನಮಗ್ ಗೊತ್ತಿರೋಂಗಂತೂ ಯಾವ್ದು ಸಮಸ್ಯೆ ಇರ್ಲಿಲ್ಲ. ಓಕೆ.
ಸೊ 10 days ಆಗಿದೆ ಇವಾಗ, ಅಂದ್ರೆ ಈಗ ಸುಮಾರು 10 days ಆಗಿಲ್ಲ ಮೇಡಮ್. 17ನೇ ತಾರೀಕು. ಓಕೆ, ಇನ್ನೊಂದು ಹೌದು ಓಕೆ 5 days ಆಗಿದೆ. 5 days ಆಗಿದೆ. ಈಗ ಪೊಲೀಸ್ ಅವ್ರು ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಅವ್ರಿಗೆ, ಎಲ್ಲಿದ್ದಾರೆ ಏನು ಇಲ್ಲ, ಅದೇ CCTV ಕ್ಲಿಪ್ಪಿಂಗ್ಸ್ ನಾವು ಎಲ್ಲೆಲ್ಲಿ ನಡ್ಕೊಂಡು ಹೋಗಿದ್ದಾರೆ CCTV ಕ್ಲಿಪ್ಪಿಂಗ್ಸ್ ತೆಗೆದು ನೋಡ್ತಾ ಇದೀವಿ. ಅವರು ಪೊಲೀಸರು ಪಾಪ ಅವ್ರ ಕಡೆಯಿಂದ ಏನಾಗತ್ತೋ ಸಹಾಯ ಅವ್ರು ಮಾಡ್ತಾ ಇದಾರೆ. ನಾವು ಇವಾಗ ಯಾವ್ದೋ ಒಂದ್ 2-3 ದೇವಸ್ಥಾನ ಹತ್ರ ಬಂದಿರಬಹುದು ಅಂತ ಡೌಟ್ ಇತ್ತು. ಸಾವಂದುರ್ಗ ಮತ್ತೆ ಈ ಕಡೆ ಸುತ್ತಮುತ್ತ ನಾವು ಇಲ್ಲಿ ಬಂದಿದ್ದೀವಿ. ಅದು ಬಿಟ್ರೆ ಅದೇ ಇವಾಗ ನೋಡ್ಬೇಕು ಮೇಡಮ್ ಯಾವ ತರ ನಮಗೂ ಗೊತ್ತಾಗ್ತಿಲ್ಲ, ಎಲ್ಲಿ ಹುಡುಕ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅವ್ರನ್ನ. ಓಕೆ ಓಕೆ, ಆದಷ್ಟು ಬೇಗ ನೀತಾ ಪವಾರ್ ಅವ್ರ ಮನೆಗೆ ಬರಲಿ ಅಥವಾ ಪೊಲೀಸರಿಂದ ಆದ್ರೂ ಅವರನ್ನು ಹುಡುಕುವಂತ ಕೆಲಸ ಆದಷ್ಟು ಬೇಗ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಅನಂತರ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಬೆಂಗಳೂರಲ್ಲಿ ಎಮ್ಮೆಗಳ ವಿರುದ್ಧ ಟೆಕ್ಕಿ ದೂರು ಕೊಟ್ಟಿದ್ದಾರೆ. ಪ್ರತಿನಿತ್ಯ ಎಮ್ಮೆಗಳಿಂದ ತೊಂದರೆ ಆಗ್ತಾ ಇದೆ ಅಂತ ಟೆಕ್ಕಿ ದೂರನ್ನ ಕೊಟ್ಟಿದ್ದಾರೆ. ಟೆಕ್ಕಿ ವರುಣ್ ನಾಯಕ್ರಿಂದ ಈ ಒಂದು ಟ್ವೀಟ್ ಮಾಡಿ ದೂರನ್ನ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಎಮ್ಮೆಗಳ ವಿರುದ್ಧ ಈಗ ಟ್ವೀಟ್ ಮಾಡಿ ದೂರನ್ನ ಕೊಟ್ಟಿದ್ದಾರೆ ಟೆಕ್ಕಿ. ಪ್ರತಿನಿತ್ಯ ಎಮ್ಮೆಗಳಿಂದ ತೊಂದರೆ ಆಗ್ತಾ ಇದೆ ಅಂತ ಟೆಕ್ಕಿ ವರುಣ್ ನಾಯರ್ ದೂರನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ಟ್ರಾಫಿಕ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಟೆಕ್ಕಿ ವರುಣ್. ಆಫೀಸಿಗೆ ಹೋಗುವ ರಸ್ತೆಯಲ್ಲಿ ಎಮ್ಮೆಗಳಿಂದ ಸಮಸ್ಯೆ ಆಗ್ತಾ ಇದೆ. ದಿನನಿತ್ಯ 45 ನಿಮಿಷ ಎಮ್ಮೆಗಳಿಂದ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಕಸವನಹಳ್ಳಿ ರೋಡ್ನಲ್ಲಿ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಎಮ್ಮೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವರುಣ್ ಅವರು ದೂರನ್ನ ಕೊಟ್ಟಿದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಟ್ವೀಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಂದು ನಡೆದಾಡುವ ದೇವರು ಲಿಂಗೈಕ್ಯ ಶ್ರೀ ಶಿವಕುಮಾರ ಶ್ರೀಗಳ 4ನೇ ಪುಣ್ಯ ಸ್ಮರಣೆ. ಹೀಗಾಗಿ ಸಿದ್ಧಗಂಗಾ ಮಠಕ್ಕೆ ಗಣ್ಯಾತಿ ಗಣ್ಯರು, ಸಾವಿರಾರು ಭಕ್ತರು ಆಗಮಿಸ್ತಾ ಇದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಸಿಎಂ ಬೊಮ್ಮಾಯಿ, ಬಿಎಲ್ ಸಂತೋಷ್ ಸಚಿವರು ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಪೂಜೆ ಸಲ್ಲಿಸಿದರು. ಬಿವೈ ವಿಜೇಂದ್ರ ಕೂಡ ಭಾಗಿಯಾಗಿದ್ದಾರೆ. ಸಿದ್ಧಗಂಗಾ ಶ್ರೀಗಳ ಸ್ಮರಣೆ ಮಾಡಿದ್ದಾರೆ ನಾಯಕರು. ಇನ್ನು ಮಠಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ರು. ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಕಾಲ ಇವತ್ತು ನಡ್ಕೊಂಡಿರುವಂಥವರು ನಮ್ಮ ಪರಮ ಪೂಜ್ಯ ನಡೆದಾಡುವ ದೇವರು ಶಿವಕುಮಾರ ಮಹಾಸ್ವಾಮಿಗಳು. ಸುಲಭ ಇಲ್ಲ, ಅಂಥ ಒಂದು ಸಾಧನೆಯನ್ನು ಅವ್ರು ಮಾಡಬೇಕಾದ್ರೆ ಪ್ರತಿನಿತ್ಯವೂ ಪರೀಕ್ಷೆಗೆ ಒಳಪಡಬೇಕು. ಅವ್ರು ಪರೀಕ್ಷೆ ಒಳಪಡಬೇಕು. ಪ್ರತಿನಿತ್ಯ ಪ್ರತಿ ಕ್ಷಣ ಪರೀಕ್ಷೆಯನ್ನು ಬಂದಂಗೆ ಅವರಲ್ಲಿ ಬಹಳ ದೊಡ್ಡ ಆತ್ಮಬಲ ಬರ್ತದೆ. ಅದು ಪ್ರಕಾಶಮಯವಾಗ್ತದೆ. ಇಲ್ಲಿ ಇನ್ನೊಂದು ಹಲವಾರು ಸಾಧಕರಿದ್ದಾರೆ, ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಜೀವನದ ಪರಿಕಲ್ಪನೆಯನ್ನು ಗೊತ್ತಾಗಿದೆ, ಮುಕ್ತಿ ಮಾರ್ಗ ಸಿಕ್ಕಿದೆ, ಸಾಧನೆಯನ್ನು ಮಾಡಿದವರಿದ್ದಾರೆ. ಆದರೆ ಆ ಸಾಧನೆ ಆ ವ್ಯಕ್ತಿಗೆ ಸೀಮಿತ. ಸ್ವಾಮಿ ವಿವೇಕಾನಂದರು ಅತಿ ಸಣ್ಣ ವಯಸ್ಸಿನಲ್ಲಿ ತಮ್ಮ ಮುಕ್ತಿ ಮಾರ್ಗವನ್ನು ಕಂಡುಕೊಂಡವರು, ಜ್ಞಾನೋದಯ ಆದವರು. ಅವಾಗ ಪರಮಹಂಸವ್ರನ್ನ ಕೇಳ್ತಾರೆ, ನಿನ್ನ ಸಾಧನೆ ನಿನಗ ಲೋಕ ಕಲ್ಯಾಣಕ್ಕಾಗಿದೆ, ನೀನು ಒಬ್ಬನೇ ಮುಕ್ತಿ ಪಡೆದರೆ ಏನು ಪ್ರಯೋಜನ? ನಿನ್ನಿಂದ ಲಕ್ಷಾಂತರ ಜನ, ಇಡೀ ಸಮಾಜ, ಇಡೀ ದೇಶ, ಇಡೀ ಮನಕುಲ ಮುಕ್ತಿ ಪಡುವಂಥ ಪ್ರೇರಣೆಯನ್ನು ಕೊಡುವಂಥ ಜವಾಬ್ದಾರಿ ನಿನ್ನ ಮೇಲಿದೆ. ನೀನು ಹೋಗಿ ಇವತ್ತು ನಮಗೆ ವಿವೇಕಾನಂದರು ಸಿಕ್ಕಿರುವಂಥದ್ದು. ನಮ್ಮ ನಡೆದಾಡುವ ದೇವ ಶಿವಕುಮಾರ ಮಹಾಸ್ವಾಮಿಗಳು ಅವರಿಗೆ ಸೀಮಿತ ಮಾಡಿಕೊಳ್ಳದೆ ಲೋಕ ಕಲ್ಯಾಣಕ್ಕಾಗಿ ಅದನ್ನು ಅರ್ಪಣೆಯನ್ನು ಮಾಡಿದ್ದಾರೆ. ಇದು ವ್ಯತ್ಯಾಸ. ನಾವು ಕರ್ತವ್ಯ ಮತ್ತು ಕಾಯಕ ನಡುವಿರುವಂಥ, ನನಗಾಗಿ ದುಡಿಯುವಂಥದ್ದು, ನನ್ನ ಏಳಿಗೆಗಾಗಿ ನಾನು ಶ್ರಮ ಮಾಡುವಂಥದ್ದು, ಅದು ನನ್ನ ಕರ್ತವ್ಯ. ಕರ್ತವ್ಯದಿಂದ ಬಂದಂಥದ್ದನ್ನು ಲೋಕ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡುವಂಥದ್ದು ಕಾಯಕ. ಶಿವಕುಮಾರ ಮಹಾಸ್ವಾಮಿಗಳು ಕಾಯಕ ಯೋಗಿಗಳು.
ಕಾಯಕ ಯೋಗಿಗಳು ತಮ್ಮ ಕಾಯಕವನ್ನು ಎಂದೂ ಬಿಟ್ಟುಕೊಡದೆ. ಇನ್ನು ವಿಜಯಪುರದಲ್ಲಿ ಬಿಜೆಪಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ನಡೀತಾ ಇದೆ. ಸಿಂದಗಿಯಲ್ಲಿ ನಡೀತಾ ಇದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಗೈರಾಗಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬಂದರೂ ಕಾರ್ಯಕ್ರಮಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗೈರಾಗಿದ್ದಾರೆ. ಸಿಂದಗಿ ಕಾರ್ಯಕ್ರಮದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತರ ಕಾಯ್ದುಕೊಂಡಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.